ಹಾಯ್ ಫ್ರೆಂಡ್ಸ್, ನಮಸ್ತೆ. ಏನಪ್ಪ ಇದು ಭಾಳ ದಿನ ಆದಮೇಲೆ ವಿಡಿಯೋ ಹಾಕ್ಯಾರಲ್ಲ ಅಂತಂದು ಅನ್ಕೋಬೋದು ನೀವು. ಬಟ್ ಸಮ್ ಪ್ರಾಬ್ಲಮಿಂದ ಮತ್ತು ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇತ್ತು. ಹಾಗಾಗಿ ಮತ್ತು ಸ್ವಲ್ಪ ಮನೆ ಒಳಗೆಲ್ಲ ಬ್ಯೂಸಿ ಇದ್ದೆ ನಾನು. ಮತ್ತು ಸ್ವಲ್ಪ ಮದುವೆ ಅದು ಇದು ಅಂತಂದು ಊರು ಸುತ್ತೋದಾಯ್ತು. ಹಾಗಾಗಿ ಮತ್ತು ಒಂದು ಗುಡ್ ನ್ಯೂಸ್ನೂ ಐತಿ. ಅದು ನೆಕ್ಸ್ಟ್ ಬರ್ತಾ ಬರ್ತಾ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ನಾನು ಇನ್ಮೇಲೆ ಡೈಲಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೇನೆ. ಸಾಧ್ಯವಾದಷ್ಟು ಡೈಲಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೇನೆ ನಾನು. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡ್ಬೋದಿಲ್ಲ. ಇದು ವಿಡಿಯೋ ಆ್ಯಕ್ಚುಲಿ ನಾನು ಒಂದು 2 ತಿಂಗಳ ಹಿಂದಿನ ವಿಡಿಯೋ ಇದೆ. ಹಾಕೋಕ್ಕೆ ಆಗಿರಲಿಲ್ಲ ಮತ್ತು ನನಗೆ ಎಡಿಟಿಂಗ್ನು ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಎಡಿಟ್ ಮಾಡ್ಬೇಕಂತಂದು ಕುಂತೆ ನಾನು. ನೋಡ್ಬೋದಿಲ್ಲ, ಜಾತ್ರೆಗೆ ಅಂತಂದು ಹೋಗಿದ್ವಿ ನಾವು. ನಮ್ಮ ಮನೆಯವ್ರು ಅದಾರಲ್ಲ, ಅವರ ಮಾವನೂರಿಗೆ. ಬಟ್ ನಾನು ಹೇಳ್ಬೇಕಂತಂದ್ರೆ ಇದು ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಡಿಲೀಟ್ ಮಾಡತ್ತಿದ್ದೆ ನಾನು. ಬಟ್ ಏನೋ ಒಂದು ಕಷ್ಟಪಟ್ಟು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀವಲ್ಲ, ಹಾಕಿದರೆ ಬೆಟ್ರ್ ಅಂದ್ಕೊಂಡೆ. ಮತ್ತು ಮೆಮೊರಿ ಉಳಿತಾವಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾನು ವಿಡಿಯೋ ಹಾಕತ್ತೀನಿ. ಭಾಳ ಅಂದರೆ ಭಾಳ ಚಂದ ಜಾತ್ರೆ ಆಗ್ತೈತಿ ಇಲ್ಲಿ. ಮತ್ತು ತೇರು ಕೂಡ ಹೊಸದಿತ್ತಲ್ಲ. ಹೋದ ವರ್ಷ ಹೊಸ ತೇರಿದ್ದಾಗೂ ನಾನು ಅವಾಗೂ ಅಲ್ಲಿ ಜಾತ್ರೆಗೆ ಹೋಗಿದ್ದೆ ನಾನು. ಅವಾಗೂ ನಾನು ಹಿಂದೆ 1 ವರ್ಷದ ಹಿಂದೆ ಈ ಜಾತ್ರೆ ವಿಡಿಯೋನ ಹಾಕಿದ್ದೆ ನಾನು. ಇದು ವರ್ಷ ಹೋಗೇನಲ್ಲ, ಹೆಂಗೋ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ವಿಡಿಯೋನ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ವಿಡಿಯೋ ಡಿಲೀಟ್ ಮಾಡಲಾರ್ದೆ ಎಡಿಟಿಂಗ್ ಮಾಡಿಬಿಟ್ಟು ಹಾಕತ್ತೀನಿ. ಯಾಕಂತಂದ್ರೆ ಏನೋ ಒಂದು ಮೆಮೊರಿಯಾಗಿ ಉಳಿತಾವಲ್ಲ, ಮತ್ತು ಅವ್ರಿಗೇನೋ ನೋಡೋಕೆ ಸಿಗ್ತಾವ. ಮತ್ತು ಭಾಳ ಚಂದ ಜಾತ್ರೆ ಎಲ್ಲ ನಡೀತಿರ್ತೈತಲ್ಲ. ಮತ್ತು ವೀಡಿಯೋನ ಕಷ್ಟಪಟ್ಟು ಮಾಡ್ಕೊಂಡಿರ್ತೀವಿ, ಅದು ಅಲ್ದ. ಹಾಗಾಗಿ ವೀಡಿಯೋ ಹಾಕತ್ತೇನೆ. ನೋಡ್ಬೋದಿಲ್ಲ, ಈಗ ತೇರು ಬರೋಕೆ ಸ್ಟಾರ್ಟ್ ಆಗೈತಿ. ತೇರು ಬರತೈತಿ. ಎಲ್ಲರೂ ಕೂಡ ತೇರು ನೋಡ್ರಿ. ಅಲ್ಲೇ ದೂರದಿಂದನೇ ಎಲ್ಲರೂ ನಮಸ್ಕಾರ ಮಾಡಿರಿ. ನೋಡ್ಬೋದಿಲ್ಲ, ಇನ್ನು ತೇರು ಬರತೈತಿ.
ಫ್ರೆಂಡ್ಸ್ ಇನ್ನು ತೇರೆಲ್ಲ ಮನೆ ಕಡೆ ಬಂದು ಹೋಯ್ತು. ಇವಾಗ ಹೋದಾದ್ಮೇಲೆ ನಾವು ಸ್ವಲ್ಪ ದೇವಸ್ಥಾನದ ಕಡೆ ಎಲ್ಲ ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ಖುಷಿನ ಕರ್ಕೊಂಡು ಇವ್ರು ನಮ್ಮ ಅಂಟಿಗೆ ಅವ್ರು ಕರ್ಕೊಂಡು ಹೋಗತ್ತೆ. ನಾನು ನೋಡ್ಬೋದಿಲ್ಲ ಅಲ್ಲಿ ಊಟನೂ ಇರ್ತೈತಿ ಮತ್ತು ಊಟ ಮಾಡ್ಕೊಂಡು ಸ್ವಲ್ಪ ಜಾತ್ರೆ ಒಳಗೆ ಅದು ಇದು ಏನಾದರೂ ಇರ್ತಾವಲ್ಲ ಇದ್ದಿದ್ದು ಎಲ್ಲ ನೋಡ್ಕೊಂಡು ನಮ್ಗೆ ಇಷ್ಟ ಆದ್ರೆ ತೊಗೊಂಬಂದ್ರೆ ಆಯ್ತು ಅಂದ್ಬಿಟ್ಟು ಬಂದೇವಿ. ಇಲ್ಲಿನೂ ಇನ್ನು ತೇರೆಲ್ಲ ಇಲ್ಲಿನೂ ಬರ್ತೈತಿ. ಇನ್ನು ಬಂದಮೇಲೆ ಭಾಳ ಚಂದ ಇಲ್ಲಿ ಏನೇನು ಇಲ್ಲ ಡ್ಯಾನ್ಸ್ ಅದು ಇದು ಎಲ್ಲ ಇರ್ತಾವಲ್ಲ, ಹಾಗಾಗಿ ಇಲ್ಲೆಲ್ಲ ಜನ ಕುಂತ್ಕೊಂಡು ವೇಟ್ ಮಾಡತ್ತಾರ. ನಾವು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ತೇರು ಬರುವಷ್ಟೊತ್ತಿಗೆ ನಮಸ್ಕಾರ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಇಲ್ಲೆಲ್ಲ ನೋಡಕ್ಕಂತಂದು ಬಂದೀವಿ. ಬಟ್ ಇದು ಮಠ ಏನೈತಲ್ಲ ಫುಲ್ ಅಂದ್ರೆ ಫುಲ್ ಹಳೇದಿದೆ. ಹೀಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಕಟ್ಟಿಗೆ ಎಲ್ಲ ಒಂದು ಆಲ್ಮೋಸ್ಟ್ ಒಂದು 70-80 ವರ್ಷದ ಹಿಂದಿಂದ ಅಂತ ಅನಿಸ್ತೈತೆ ನನಗೆ. ನಮ್ಮ ಕಾಕಾರೆಲ್ಲ ಹೇಳ್ತಿರ್ತಾರಲ್ಲ ಭಾಳ ವರ್ಷದ ಹಿಂದಿಂದ ಇದು ಗುಡಿ ಮಠ ಅಂತಂದು ಹೇಳ್ತಿರ್ತಾರಲ್ಲ. ನೋಡ್ಬೋದು ಇಲ್ಲೇ ಕಟ್ಟಿಗೆ ಎಲ್ಲ ಇನ್ನೂ ಎಷ್ಟು ಗಟ್ಟಿಮುಟ್ಟು ಇರ್ತಾವಂತಂದ್ರೆ ಅಷ್ಟು ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ ಅಂದಮೇಲೆ ಕರೆಕ್ಟಾಗಿ ಇರ್ತಾವೆ. ಮತ್ತು ಅದು ಅಲ್ಲದೆ ಇಲ್ಲಿ ಖುಷಿ ಅಂತರೂ ದೇವ್ರಿಗೆ ಹೋದ್ಲಂತಂದ್ರೆ ಒಂದು 100 ಸಾರಿ ಆದ್ರೂ ನಮಸ್ಕಾರ ಮಾಡ್ತಾಳೆ. ಪದೇ ಪದೇ ಅಲ್ಲೇ ನಿಂತ್ಬಿಟ್ರೆ ಅಲ್ಲೇ ಮಾಡ್ಕೊಂಡು ನಿಂತ್ಬಿಟ್ಟಿರ್ತಾಳೆ. ಪದೇ ಪದೇ ನಮಸ್ಕಾರ ಮಾಡತ್ತಿದ್ಲು. ಮತ್ತು ಇದು ಭಾಳ ಚಂದ ರಥ ಎಲ್ಲ ಭಾಳ ಚಂದ ನೀಟಂಗೆ ಎಲ್ಲ ಡೆಕೋರೇಷನ್ ಮಾಡಿದ್ರಲ್ಲ ಹೂವಿನಿಂದ. ಹಾಗಾಗಿ ಸ್ವಲ್ಪ ಇದನ್ನು ವೀಡಿಯೋ ಮಾಡ್ಕೊಂಡೆ ನಾನು. ಖುಷಿ ಎಲ್ಲೆಲ್ಲೆಲ್ಲ ದೇವ್ರು ಕಾಣಿಸ್ತಾವಲ್ಲ ಎಲ್ಲದಕ್ಕೂ ನಮಸ್ಕಾರ ಮಾಡೋದು. ಹಾಗೆ ಒಂದು ಸಾರಿ ನಾವು ಹಿಂಗೆ ದೇವಸ್ಥಾನಕ್ಕೆ ಹೋದ್ರೆ ನಮಸ್ಕಾರ ಮಾಡ್ಬೇಕು ಅನ್ನೋದನ್ನು ಆವಾಗಿಂದ ನಾವು ರೂಢಿ ಮಾಡಿಬಿಟ್ಟಿವಲ್ಲ. ಇವಾಗ ದೇವ್ರು ಕಂಡ್ರೆ ಸಾಕು ನಮಸ್ಕಾರ ಮಾಡ್ಕೊಂಡು ನೋಡ್ಬೋದಿಲ್ಲ. ಹಂಗೆ ಪದೇ ಪದೇ ನಮಸ್ಕಾರ ಮಾಡೋಕೆ ಹತ್ತಿದ್ಲಕ್ಕಿ. ಮತ್ತು ಇಲ್ಲಿನ ಸ್ವಲ್ಪ ಹುಡುಗರೆಲ್ಲ ಆಟ ಆಡತ್ತಿದ್ರೆ ಹಾಗಾಗಿ ಇಲ್ಲೆಲ್ಲ ನಮ್ಮ ಏರಿಯಾ ಒಳಗೆ ಅಷ್ಟು ಜನ ಇರಂಗಿಲ್ಲಲ್ಲ, ಹುಡುಗರು ಇರಂಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಆಟ ಆಡ್ಕೊಲಿ ಬಿಡಂತಂದು ಫ್ರೀಯಾಗಿ ಆರಾಮಾಗಿ ಬಿಟ್ಟಿದ್ದೆ. ಅದು ಅಲ್ಲದೆ ಅವರು ಬರ್ತೇನಂತ ಹೇಳಿದಾರೆ. ಹಂಗಾಗಿ ಊಟ ಮಾಡೋ ಟೈಮಿಗೆ ಅಂತಂದ್ರೆ ಅವ್ರು ಬರ್ತಾರೆ, ಅಲ್ಲಿವರೆಗೂ ಈಗ ಆಟ ಆಡ್ಕೊಂಡಿರಲಿ ಅಂತಂದು ನಾನು ಅಲ್ಲಿ ಆಟ ಆಡ್ಸತ್ತಿದ್ದೆ.